ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಗೋಕರ್ಣಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಆದರೆ ನಮ್ಮ ಯಜಮಾನ್ರು ಬರ್ತೀನಿ ಅಂತ ಮಧ್ಯಾಹ್ನ ತನಕ ಬರಲಿಲ್ಲ. ಲಾಸ್ಟಿಗೆ ಮಕ್ಕಳೆಲ್ಲ ಕಲ್ಲಂಗಡಿ ಹಣ್ಣು ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಇನ್ನು ಅವ್ರು ಬರದೇ ಇರೋ ಕಾರಣ ಚಪಾತಿ ಮತ್ತು ತರಕಾರಿ ಪಲ್ಯ ಮಾಡಿದ್ದೆ. ಊಟ ಮಾಡಿಕೊಂಡು ಎಲ್ಲ ಒಂದು ಟ್ರಿಪ್ ಮಲ್ಕೊಂಡ್ವಿ. ತಾತನು ಬರ್ತಾರೆ, ಅಣ್ಣನೂ ಬರ್ತಾರೆ, ಕಕ್ಕನೂ ಬರುತ್ತೆ, ಇನ್ನೂ ಬರುತ್ತೆ, ಅಣ್ಣನೂ ಬರ್ತಾರೆ, ಅಕ್ಕನೂ ಬರ್ತಾರೆ, ತಾತನೂ ಬರ್ತಾರೆ. ಪಿ ಹೋಗೋಣ ಹೋಗೋಣ. ಏನು ಅಷ್ಟೇ ಹೇಳ್ಬೇಕು ನೀನು. ಓಯ್ ಮತ್ತೆ ಅಲ್ಲಿಂದ ನಾವು ಹೊರಟಿದ್ದು ಅವಿನಾಶರ ದೊಡ್ಡಮ್ಮನ ಮಗಳು ಮನೆಗೆ. ಅಲ್ಲಾದರೂ ಹೋಗಿ ಬರೋಣ, ಅಟ್ಲೀಸ್ಟ್ ಗೋಕರ್ಣಗಾದರೂ ಓಡಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ಅಲ್ಲಿಗಾದರೂ ಹೋಗಿ ಬರೋಣ ಅಂತ ಹೋದ್ವಿ. ಅವ್ರ ಮನೆ ಹತ್ರ ಮಾತ್ರ ವ್ಯೂ ಸಕ್ಕತ್ತಾಗಿದೆ, ಚೆನ್ನಾಗೂ ಇದೆ. ಒಂಥರ ಕಾಮಾಗಿ ಪೀಸಾಗಿ, ಜಾಸ್ತಿ ಟ್ರಾಫಿಕ್ ಇಲ್ಲ, ನೇಚರು ಚೆನ್ನಾಗಿದೆ, ಸನ್ಸೆಟ್ ಎಲ್ಲ ಕಾಣುತ್ತೆ, ಚೆನ್ನಾಗಿದೆ. ಹೋಗಿ ಅಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಾಡಿ ಪಾಪು ಮಾಡಿ 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 ಸುಮ್ಮನೆ ಇಷ್ಟ ಮಾಡ್ತಾ ಇದೀವಲ್ಲ ಸ್ಟೆಪ್. ನಿಮ್ದು ಒಂದೇ ಸ್ಟೆಪ್ ಗೊತ್ತಾಗ ಫ್ಯಾಷನರಿ. ಇನ್ನು ಡ್ಯಾನ್ಸ್ ಎಲ್ಲ ಮಾಡಿದ್ದಾಯಿತು. ಈಗ ಗೇಮ್ ಟೈಮು. ಇದೊಂಥರ ಫನ್ನಿ ಗೇಮ್, ಚೆನ್ನಾಗಿತ್ತು. ಸುತ್ತಿ ತಟ್ಟ ಆಡ್ಕೊಂಡು ಹೋಗಿ ಬೀಳೋದು, ಚೆನ್ನಾಗಿತ್ತು. ಒಂಥರ ಫನ್ನಿಯಾಗಿ ಎಲ್ಲ ಆಟ ಆಡಿ ಸ್ನ್ಯಾಕ್ಸ್ ತಂದಿದ್ರು. ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಒಂದೊಳ್ಳೆ ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಎಲ್ಲರಿಗೂ ಬೇಕು ನೋಡ, ನಿನ್ನ ಮಗಳನ್ನ ಮುರಿಯಂಗಿಲ್ವಂತೆ, ಫುಲ್ಲು ಬೇಕಂತೆ. ತಿನ್ನಲ್ಲ ಅಲ್ಲೆಲ್ಲ ಚಲ್ಲ. ಸೂಪರ್ ಸೂಪರ್ ಅಂತ ಅಯ್ಯೋ ಇದು ಹೆಗ್ ಫ್ರೂಟ್ ಅಂತೆ, ನಮಗೆ ಗೊತ್ತಿಲ್ಲ ಅದು ಇನ್ನೂ ಹಣ್ಣಾಗಬೇಕು ಅಂತ. ಅದು ಫುಲ್ ಎಲ್ಲೋ ಕಲರ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ವಿ. ಆದರೆ ಅದೊಂಥರ ಹೆಂಗಿತ್ತು ಅಂದರೆ ಕುಂಬಳಕಾಯಿ ಟೇಸ್ಟೇ ಇತ್ತು, ಸ್ವಲ್ಪ ಕಹಿ ಇತ್ತು. ಅದಕ್ಕೇ ತುಂಬ ಚೆನ್ನಾಗಿಂತೆ ಅಂತ ಹೇಳಿ ಅವ್ರಿಗೆ ಹೋಗಿ ಕೊಟ್ವಿ. ತಿಂದಿ ರಿಯಾಕ್ಷನ್ ಹಿಂಗಿತ್ತು ಅದ್ರದ್ದು ಫ್ರೂಟ್ಸ್ದು. ಸೊ ಹಾಗೆಯೇ ಆಮೇಲೆ ಸೆಟ್ ಆಟ ಆಡಿಕೊಂಡು ನೈಟ್ ಊಟ ಎಲ್ಲ ಮಾಡಿ ಗಂಜಿ ಊಟ ಮಾಡಿದರು. ಸೋಮವಾರ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಆಟ ಆಡಿಕೊಂಡು ಮಲ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ವಿಡಿಯೋಗಾಗಿ ಕಾಯ್ತಾಯಿರಿ. ಬಾಯ್.